ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಟಿಟಾನಸ್ ಟಾಕ್ಸೈಡ್ ಬಗ್ಗೆ. ಟಿಟಾನಸ್ ಟಾಕ್ಸೈಡ್ ಅಂದರೆ ಏನು ಅಂತಂದರೆ, ಜನರಲ್ ಆಗಿ ಜನಸಾಮಾನ್ಯರಿಗೆ ಗೊತ್ತಿರೋದು ಟಿ ಇಂಜೆಕ್ಷನ್ ಅಂತ ಹೇಳ್ತಾರಲ್ವ ಯೂಶಲ್ ಆಗಿ, ಅದ್ರ ಬಗ್ಗೆ. ಸೊ ಪ್ರೆಗ್ನೆನ್ಸಿನಲ್ಲಿ ಯಾಕೆ ಕೊಡ್ತಾರೆ ಟಿ ಇಂಜೆಕ್ಷನ್, ಯಾಕೆ ಕೊಡ್ತಾರೆ, ಯಾಕೆ ಕೊಡಬೇಕು, ಯಾವಾಗ ಕೊಡ್ತಾರೆ, ಡೋಸೇಜ್ ಹೇಗೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಕೊಡದೇ ಇದ್ದರೆ ಏನಾಗುತ್ತೆ, ಸಪೋಸ್ ತಗೊಂಡಿಲ್ಲ ನಾವು ಪೂರ್ತಿ ಪ್ರೆಗ್ನೆನ್ಸಿನಲ್ಲಿ ಟಿ ಇಂಜೆಕ್ಷನ್ ತೊಗೊಂಡಿಲ್ಲ ಅಂತಂತಂದರೆ ಏನಾಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾಡ ನೋಡೋಣ ಬನ್ನಿ. ಸೊ ಟಿ ಇಂಜೆಕ್ಷನ್ ಅಂದರೆ ಏನು? ಟಿ ಇಂಜೆಕ್ಷನ್ ಅಂತಂತಂದರೆ ಟಿಟಾನಸ್ ಟಾಕ್ಸೈಡ್ ಇಂಜೆಕ್ಷನ್. ಸೊ ಟಿಟಾನಸ್ ಅಂದರೆ ಏನು ಅಂತಂದರೆ, ಟಿಟಾನಸ್ಸು ಲೈಫ್ ಥ್ರೆಟ್ನಿಂಗ್ ಬ್ಯಾಕ್ಟೀರಿಯಾ. ಅಂದರೆ ಈ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಎಂಟರ್ ಆಯಿತು ಅಂತಂತಂದರೆ ಜೀವಕ್ಕೆ ಅಪಾಯ, ಅಂದರೆ ಜೀವ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ಬ್ಯಾಕ್ಟೀರಿಯಾ ನಮ್ಮ ದೇಹದ ಒಳಗೆ ಪ್ರವೇಶ ಮಾಡದೇ ಇರೋ ಹಾಗೆ ತಡೆಯೋದಕ್ಕೋಸ್ಕರ ಕೊಡುವಂತಹ ಇಂಜೆಕ್ಷನ್ನು ಟಿ ಇಂಜೆಕ್ಷನ್, ದಟ್ ಈಸ್ ಟಿಟಾನಸ್ ಟಾಕ್ಸೈಡ್. ಈ ಟಿಟಾನಸ್ ಬ್ಯಾಕ್ಟೀರಿಯಾ ನಮಗೆ ಆಗಿರುವಂತಹ ಯಾವುದೇ ಗಾಯದಿಂದ, ಕಟ್ ಆಗಿರುತ್ತಲ್ಲ ಈ ಥರ ಚಾಕುಯಿಂದನೋ, ಯಾವುದೇ ಒಂದು ಡೀಪ್ ಆಗಿರುವಂತಹ ಗಾಯ ಏನಾಗಿರುತ್ತೆ, ಆ ಗಾಯದಿಂದ, ದೊಡ್ಡದಾದಂತಹ ಗಾಯದಿಂದ ಆಗಿರ್ಬೋದು, ಚಿಕ್ಕದಾಗಿರಬಹುದು, ಡೆಪ್ತಲ್ಲಿರುತ್ತೆ, ಅಂಥ ಗಾಯದ ಥ್ರೂ ಈ ಟಿಟಾನಸ್ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಎಂಟರ್ ಆಗುತ್ತೆ. ಸೊ ಎಂಟರ್ ಆಯಿತು ಅಂತಂತಂದರೆ ಅಷ್ಟೇ, ಜೀವಕ್ಕೆ ಕೂತು. ಓಕೆ, ಸೊ ಹಾಗಾಗಿ ಏನಾದರೂ ಆಕ್ಸಿಡೆಂಟ್ ಆಯಿತು, ಕೈ ಗಾಯ ಆಯಿತು, ಏನೋ ಈಗ ಬಿದ್ದಿರ್ತೀವಿ, ಇಲ್ಲಿ ಇಷ್ಟು ಗಾಯ ಆಗಿರುತ್ತೆ ಅಂದ್ಕೊಳ್ಳಿ, ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ಯಾವ ವಯಸ್ಸಿನವರೇ ಆಗಿರಲಿ, ಬಿದ್ದವಾಗ ಆಕ್ಸಿಡೆಂಟಲ್ಲಿ ಏನಾದರೂ ಬಾಡಿ ಡ್ಯಾಮೇಜ್ ಆಗಿ ಒಂದು ಗಾಯ ಆಗಿದೆ ಅಂತಂದರೆ ಇಮಿಡಿಯೇಟಾಗಿ ಎಲ್ಲರೂ ಏನಂತ ಹೇಳ್ತಾರೆ, ಟಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಓಕೆ, ಏನು ತೊಗೊಳ್ಳದೇ ಇದ್ರೂ ಟಿ ಹಾಕ್ಸ್ಕೊಂಬ ಒಂದು ಅಂತಂತ ಹೇಳ್ತಾರೆ. ಸೊ ಸೇಫ್ ಗಾರ್ಡ್, ಇದು ನಥಿಂಗ್ ಬಟ್ ಸೇಫ್ ಗಾರ್ಡ್. ನಿಮಗೆ ಟಿಟಾನಸ್ ಬ್ಯಾಕ್ಟೀರಿಯಾಯಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಹಾಕೋ ಇಂಜೆಕ್ಷನ್ನೇ ಟಿ ಇಂಜೆಕ್ಷನ್. ಓಕೆ, ಸೊ ಇದನ್ನು ಪ್ರೆಗ್ನೆನ್ಸಿನಲ್ಲಿ ಯಾಕೆ ಹಾಕಿಸ್ಲೇಬೇಕು ಅಂತ ಹೇಳ್ತಾರೆ, ಯಾಕೆ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ, ಇದು ಗಾಯದ ಥ್ರೂ ಓಪನಿಂಗ್ ಎಲ್ಲಿರುತ್ತೆ ಅಲ್ಲಿಂದ ನಿಮಗೆ ಟಿಟಾನಸ್ ಬ್ಯಾಕ್ಟೀರಿಯಾ ಒಳಗಡೆ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಿಮಗೆ ಡೆಲಿವರಿ ಟೈಮಲ್ಲಿ ನಿಮಗೆ ಸೆಕ್ಷನ್ ಆದರೆ ಅಂತೂ ಇಷ್ಟುದ ಕುಯ್ದುಬಿಟ್ಟಿರ್ತಾರೆ. ಅದು ಅಷ್ಟು ದೊಡ್ಡ ಗಾಯ ಅಲ್ವಾ, ಗಾಯ ಅಲ್ದಿರ ಮತ್ತೇನೇನೋ ಗಾಯನೇ. ಓಕೆ, ಸೊ ನೀವು ಹೊಲಿದ್ರಿ, ಒಂದು ಸತಿ ಕಟ್ ಮಾಡಿದ್ರೆ ಅಂದರೆ ಮುಗೀತು, ನ್ಯಾಚುರಲ್ ಅಲ್ಲ, ಮುಗೀತು. ನೀವು ಹೊಲಿಗೆ ಹಾಕಿದ್ರು ಏನು ಮಾಡಿದ್ರೂ ಇದು ಡ್ಯಾಮೇಜ್ಡೆ. ಓಕೆ, ಸೊ ಆ ಗಾಯದ ಥ್ರೂ ನಿಮಗೆ ಬ್ಯಾಕ್ಟೀರಿಯಾ ಎಂಟರ್ ಆಗಬಹುದು. ಹೇಗೆ ಅಂತಂತಂದರೆ, ಅದನ್ನು ಕಟ್ ಮಾಡುವಾಗ, ಹೊಲಿಗೆ ಹಾಕುವಾಗ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಾರಲ್ವ ಡಾಕ್ಟರ್ಸು, ಆ ಇನ್ಸ್ಟ್ರೂಮೆಂಟ್ಸು ಸ್ಟೆರಿಲೈಸ್ ಆಗಿಲ್ಲದೆ ಇದ್ದರೆ, ಸ್ಟೆರಿಲೈಸೇಷನ್ ಅಂತೂ ಮಾಡೇ ಮಾಡ್ತಾರೆ. ಇನ್ ಕೇಸ್ ಯಾರಿಗೆ ಗೊತ್ತು, ಏನನ್ನೂ ಹೇಳೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ ಸ್ಟೆರಿಲೈಸೇಷನ್ ನೀವು ಎಷ್ಟೇ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಕ್ಲೀನಾಗಿ ಮಾಡಿದ್ದೀವಿ ಅಂತ ಅಂದ್ರೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಬ್ಯಾಕ್ಟೀರಿಯಾ ನಮ್ಮ ದೇಹನ ಎಂಟರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾವಾಗ ಅನ್ಹೆಲ್ದಿ ಕಂಡೀಷನ್ಸ್ ಜಾಸ್ತಿ ಇರುತ್ತೆ ಡೆಲಿವರಿ ರೂಮಲ್ಲಿ, ಆವಾಗ ಈ ಚಾನ್ಸಸ್, ಈ ಬ್ಯಾಕ್ಟೀರಿಯಾ ನಮ್ಮ ದೇಹನ ಎಂಟರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈವೊಂದು ನಿಮಗೆ ಸ್ಟೆರಿಲೈಸೇಷನ್ನು ಪ್ರಾಸೆಸ್ ಎಲ್ಲ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ರೂ ಕೂಡ ಇದು ಬರುವಂತಹ ಸಾಧ್ಯತೆ ಇರುತ್ತೆ ಅಂತ ನಮಗೆ ಟಿ ಇಂಜೆಕ್ಷನ್ ಕೊಡ್ತಾರೆ. ನಾರ್ಮಲ್ ಡೆಲಿವರಿ ಆಗಬಹುದು, ನಿಮಗೆ ಸೆಕ್ಷನ್ನೇ ಆಗುತ್ತೆ ಅನ್ನೋದೇನು ಗ್ಯಾರಂಟಿ ಇರಲ್ಲ. ಹಾಗಾಗಿ ಎಲ್ಲರಿಗೂ ಅದನ್ನು ಬೇರೆ ಮಿನಿಮಮ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಕೊಡ್ತಾರೆ, ಎಲ್ಲ ಪ್ರೆಗ್ನೆಂಟ್ ಲೇಡೀಸಿಗೆ ಕೊಡ್ತಾರೆ. ಅಂತಂತಂದರೆ ಯಾರು ಕಂಡಿದ್ದಾರೆ ನಿಮಗೆ ಸೆಕ್ಷನ್ ಆಗುತ್ತಾ, ನಾರ್ಮಲ್ ಡೆಲಿವರಿ ಆಗುತ್ತಾ ಅನ್ನೋದು ಯಾರು ಕಂಡಿದ್ದಾರೆ, ಎಲ್ಲ ಲಾಸ್ಟ್ ಮೂಮೆಂಟ್ವರೆಗೂ 42 ಅವರ್ಸು ನೋವು ತಿಂದು ಆಮೇಲೆ ಸೆಕ್ಷನ್ ಮಾಡಿಸ್ಕೊಂಡಿರೋರು ಇದ್ದಾರೆ. ಎಪಿಡ್ಯೂರಲ್ ತೊಗೊಂಡು ಆಮೇಲೆ ಸೆಕ್ಷನ್ ಮಾಡಿಸ್ಕೊಂಡಿರೋರು ಇದ್ದಾರೆ. ಆಯಿತಾ, ಸೆಕ್ಷನ್ ಮಾಡಿಸ್ಕೊತೀನಿ ಅಂತ ಹೋಗಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡಿರೋರು ಇದ್ದಾರೆ. ಓಕೆ, ಸೊ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅನ್ನೋದು ದೇವ್ರಿಗೆ ಗೊತ್ತು ಅಷ್ಟೇ. ಓಕೆ, ಸೊ ಹಾಗಾಗಿ ನಾರ್ಮಲ್ಲಾಗಿ ಎಲ್ಲರಿಗೂ ಟಿ ಇಂಜೆಕ್ಷನ್ ಕೊಡ್ತಾರೆ. ಆ್ಯಂಡ್ ನಾರ್ಮಲ್ ಡೆಲಿವರಿನಲ್ಲೂ ಏನಾಗುತ್ತೆ, ಮಗು ಆಚೆ ಬಂದಮೇಲೆ ಮಗುವಿನ ಹೊಕ್ಕಳ ಬಳ್ಳಿನ ಕಟ್ ಮಾಡ್ತಾರಲ್ವ, ಆ ಹೊಕ್ಕಳ ಬಳ್ಳಿ ಅಂತಂದರೆ ಏನದು, ಇಟ್ ಈಸ್ ನಥಿಂಗ್ ಬಟ್ ಓಪನಿಂಗ್. ಅದು ಮಗುಗೆ ಅಂಟ್ಕೊಂಡೇ ಇರುತ್ತೆ ಅಲ್ವಾ. ಸೊ ಮಗುಗೂ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಟಿ ಇಂಜೆಕ್ಷನ್ನ ಕೊಡ್ತಾರೆ ಮಾಮ್ ಟು ಬಿಗೆ. ಸೊ ಹೊಟ್ಟೆನಲ್ಲಿ ಮಗು ಇದೆ ಅಂದವಾಗ ನಮಗೆ ಕೊಟ್ಟರೆ ನಮ್ಮ ಬ್ಲಡ್ ಥ್ರೂ, ಪ್ಲೆಸೆಂಟಾ ಥ್ರೂ ಈ ವ್ಯಾಕ್ಸಿನು ಮಗುವಿಗೂ ಕೂಡ ಹೋಗಿ ತಲುಪುತ್ತೆ. ಓಕೆ, ಸೊ ಹುಟ್ಟಿದ ಮೇಲೆ ಮಗುಗೆ ನಿಯೋನೈಟಲ್ ಟಿಟಾನಸ್ ಬರದೇ ಇರೋ ಹಾಗೆ
ಇದು ತಡೆಯುತ್ತೆ. ಆ್ಯಂಡ್ ತಾಯಿಗೆ ಮೆಟರ್ನಲ್ ಟೆಟಾನಸ್ ಬರದೇ ಇರೋ ಹಾಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಆಗಬಹುದು, ಸಿ ಸೆಕ್ಷನ್ ಆಗಬಹುದು, ಏನಾದ್ರೂ ಆಗಬಹುದು, ಆದರೆ ಕಟ್ ಅಂತೂ ಎರಡರಲ್ಲೂ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ಈ ಬ್ಯಾಕ್ಟೀರಿಯಾ ಎಂಟರ್ ಆಗದೇ ಇರಲಿ, ಮಗುನ ತಾಯಿನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ TT ಇಂಜೆಕ್ಷನ್ನ ಬೇರ್ ಮಿನಿಮಮ್ ಆಗಿ ಎಲ್ಲರಿಗೂ ಕೊಡ್ತಾರೆ. ಓಕೆ, ಮಗು ಹುಟ್ಟಿದ ಮೇಲೆ ಮಗುಗೆ ಟೆಟಾನಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ಆ ಹೊಕ್ಕಳ ಬಳ್ಳಿ ಏನು ಕಟ್ ಮಾಡಿರ್ತಾರಲ್ವ ಅದರಿಂದ ಅಂತಂತ ಹೇಳಿದೆ ಅಲ್ವಾ. ಸೊ ಅದು ಹುಟ್ಟಾಗಿದೆ ಅಂದಮೇಲೆ ಆವಾಗಲೇ ಮಗುಗೆ ಅದು ಟಿಟಾನಸ್ ವ್ಯಾಕ್ಸಿನ್ ಕೊಡಬಹುದಲ್ವಾ. ಅದನ್ನ ಯಾಕೆ ಪ್ರೆಗ್ನೆಂಟಲ್ಲೇನೇ ಕೊಡಬೇಕು ಅಂತಂತ ಹೇಳಿದರೆ, ನ್ಯೂ ಬಾರ್ನ್ ಬೇಬೀಸ್ಗೆ ಯೂಶ್ವಲ್ ಆಗಿ ವ್ಯಾಕ್ಸಿನ್ ಹಾಕಲ್ಲ. ಯಾವಾಗ ಹಾಕ್ತಾರೆ ಅಂತಂದರೆ 6 ವೀಕ್ಸ್ಗೆ ಸ್ವಂತ ತನ್ನ ಓನ್ ವ್ಯಾಕ್ಸಿನ್ಸು, ಮಗುಗೆ ಬೇಕಾಗಿರುವಂತಹ ವ್ಯಾಕ್ಸಿನ್ಸು ಆವಾಗ 6 ವೀಕ್ಸಿಂದ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಬಟ್ 6 ವೀಕ್ಸ್ವರೆಗೂ ಮಗು ಸರ್ವೈವ್ ಆಗಬೇಕಲ್ವಾ. ಸೊ ಹಾಗಾಗಿ ತಾಯಿ ಕೊಟ್ಟರೆ ತಾಯಿ ಥ್ರೂ ಆ್ಯಂಟಿಬಾಡೀಸು ಮಗುಗೆ ತಲುಪಿ ಮಗುವಿನಲ್ಲಿ ಇಮ್ಯೂನ್ ಸಿಸ್ಟಮು ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಟಿಟಾನಸ್ ಬರದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಡೋಸೇಜ್ ಯಾವಾಗ ಕೊಡ್ತಾರೆ ಏನು ಅಂತಂತಂದರೆ 2 ಡೋಸ್ ಕೊಡ್ತಾರೆ. ಥ್ರೂ ಔಟ್ ಪ್ರೆಗ್ನೆನ್ಸಿ 2 ಡೋಸ್ ಕೊಡ್ತಾರೆ. ಸೊ ಫಸ್ಟ್ನೇ ಡೋಸು ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಕೊಡ್ತಾರೆ. ಅರೌಂಡ್ 5 ಮಂತ್ಸ್ ಕೊಡ್ಬೋದು, ಅರೌಂಡ್ 3 ಮಂತ್ಸ್ ಕೊಡ್ಬೋದು, ಎಷ್ಟು ಬೇಗ ಸಾಧ್ಯ ಆಗುತ್ತೆ ಹೇಗೆ ಪ್ಲ್ಯಾನ್ ಮಾಡ್ತಾರೆ. ಒಟ್ಟು ಟೋಟಲ್ ಇನ್ ಪ್ರೆಗ್ನೆನ್ಸಿನಲ್ಲಿ 2 ಡೋಸು ಅಂತಂತ ಮ್ಯಾಂಡೇಟರಿ. ಓಕೆ, ಅದರಲ್ಲಿ ಫಸ್ಟ್ನೇದನ್ನ ಯಾವಾಗ ಕೊಡ್ತಾರೆ ಅಂತ ಇಟ್ ಡಿಪೆಂಡ್ಸ್ ಆನ್ ಡಾಕ್ಟರ್. ಓಕೆ, ಸೊ ವಿದಿನ್ ಫಸ್ಟು ಫ್ಯೂ ಮಂತ್ಸು ಕೊಟ್ಟರೆ ಇಟ್ ವಿಲ್ ಬಿ ಮೋರ್ ಬೆಟರ್ ಅಂತ. ಈಗ ಸೆಕೆಂಡ್ ಡೋಸ್ ಯಾವಾಗ ಕೊಡ್ತಾರೆ ಅಂತಂದರೆ, ಫಸ್ಟ್ ಡೋಸ್ ತೊಗೊಂಡು ಆದಮೇಲೆ 4 ವೀಕ್ಸ್ ಗ್ಯಾಪ್ ಕೊಟ್ಟು ಸೆಕೆಂಡ್ ಡೋಸ್ನ ಕೊಡ್ತಾರೆ. ಓಕೆ, 4 ವೀಕ್ಸ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 1 ಮಂತ್. ನಿಮಗೆ 3rd ಮಂತ್ ಎಂಡಿಂಗಲ್ಲಿ ನಿಮಗೆ ಫಸ್ಟ್ ಡೋಸ್ TT ಕೊಟ್ಟಿದ್ದಾರೆ ಅಂತಂದರೆ, ಯೂಶ್ವಲ್ ಆಗಿ TT ಫಸ್ಟ್ ಟ್ರೈಮೆಸ್ಟ್ರಲ್ಲೇ ಶೆಡ್ಯೂಲ್ ಮಾಡಿರ್ತಾರೆ. ಅದಾದ ಮೇಲೆ ಅಟ್ಲೀಸ್ಟ್ 1 ತಿಂಗಳು ಗ್ಯಾಪ್ ಬಿಟ್ಟು, 4 ವೀಕ್ಸ್ ಅಂದರೆ 1 ತಿಂಗಳು ಗ್ಯಾಪ್ ಬಿಟ್ಟು ಸೆಕೆಂಡ್ ಡೋಸ್ TT ಶಾಟ್ನ ಕೊಡ್ತಾರೆ. ಓಕೆ, ಒಂದೊಂದು ಸತಿ ಡಿಲೇ ಆಗಿತ್ತು ಅಂತಂತಂದ್ರೂ ಸೆಕೆಂಡ್ ಡೋಸ್ ಶುಡ್ ಬಿ ಅಟ್ಲೀಸ್ಟ್ 2 ವೀಕ್ಸ್ ಬಿಫೋರ್ ಡೆಲಿವರಿಗೆ ನಿಮಗೆ 15ನೇ ತಾರೀಕಿಗೆ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕಿಂತ 2 ವೀಕ್ಸ್ ಮುಂಚೆ ಅಂತಂತಂದರೆ ಅಟ್ಲೀಸ್ಟ್ ಹಿಂದಿನ ತಿಂಗಳ ಈಗ ಲೈಕ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ 30ಗೆ ನಿಮಗೆ ಇದು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. 30ಗೆ ನಿಮಗೆ ಇಡೀ ಅಂದರೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಅದರಿಂದ 2 ವೀಕ್ಸ್ ಮುಂಚೆ ಅಂತಂದರೆ ಏಪ್ರಿಲ್ 15, ಅರೌಂಡ್ ಏಪ್ರಿಲ್ 15 ಆರ್ ಏಪ್ರಿಲ್ 10th 15th ನಿಮಗೆ ಸೆಕೆಂಡ್ ಡೋಸ್ ಅಂದರೆ ಆಲ್ರೆಡಿ ಫಸ್ಟ್ ಡೋಸ್ ಕೊಟ್ಟಿರ್ತಾರೆ. ಸೆಕೆಂಡ್ ಡೋಸ್ ಶುಡ್ ಬಿ 2 ವೀಕ್ಸ್ ಬಿಫೋರ್ ಡೆಲಿವರಿ ಡೇಟ್. ಇಷ್ಟು ಕೊಟ್ಟರೆ ಇಟ್ ವಿಲ್ ಬಿ ಸೇಫ್ ಇನಫ್ ಅಂತ. ಓಕೆ, ಸೊ ಏಪ್ರಿಲ್ 15ಗೆ ನಿಮಗೆ ಸೆಕೆಂಡ್ ಡೋಸ್ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿಂದ ಮುಂಚೆ 1 ಮಂತ್ ಮಿನಿಮಮ್ ಅಂದರೆ 4 ವೀಕ್ಸ್ ಗ್ಯಾಪ್ ಶುಡ್ ಬಿ ದೇರ್ ಅಲ್ವಾ, ಫಸ್ಟ್ ಡೋಸ್ಗೂ ಸೆಕೆಂಡ್ ಡೋಸ್ಗೂ. ಸೊ ಸೆಕೆಂಡ್ ಡೋಸೇ ನಿಮಗೆ ಏಪ್ರಿಲ್ 15th ಕೊಟ್ಟಿದ್ದಾರೆ ಅಂತಂತಂದರೆ ಮಾರ್ಚ್ 15th ಆರ್ ಮಾರ್ಚ್ 10th ಅರೌಂಡ್ ನಿಮಗೆ ಫಸ್ಟ್ ಡೋಸ್ ಕೊಟ್ಟಿರಬಹುದು. ಅಂದರೆ 8th ಮಂತಲ್ಲಿ ನಿಮಗೆ ಫಸ್ಟ್ ಡೋಸ್ ಕೊಟ್ಟು ಅಲ್ಲಿಂದ 4 ವೀಕ್ಸ್ ಆದಮೇಲೆ ಅಂದರೆ 9th ಮಂತಲ್ಲಿ ನಿಮಗೆ ಸೆಕೆಂಡ್ ಡೋಸ್ ಕೂಡ ಕೊಡಬಹುದು. ಓಕೆ, ಸೊ 2 ಡೋಸ್ಗೂ ಗ್ಯಾಪು ಮಿನಿಮಮ್ 4 ವೀಕ್ಸ್ ಇರಬೇಕು ಆ್ಯಂಡ್ ಸೆಕೆಂಡ್ ಡೋಸು ಡೆಲಿವರಿಗಿನ 2 ವೀಕ್ ಮುಂಚೆ ಇರಬೇಕು, ಅಷ್ಟೇ ಕಂಡೀಷನ್. ಓಕೆ, ಸೊ ಅದಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ಡೋಸ್ ಯಾವಾಗ ಕೊಡ್ತಾರೆ, ಸೆಕೆಂಡ್ ಡೋಸ್ ಯಾವಾಗ ಕೊಡ್ತಾರೆ ಅನ್ನೋದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಫಸ್ಟ್ ಡೋಸ್ ಕೊಟ್ಟಿದ್ದು ಆಯಿತಾ. ಈಗ ನಾನು ಹೇಳಿದ್ದು ಫಸ್ಟ್ ಪ್ರೆಗ್ನೆನ್ಸಿ, ಯಾರೆಲ್ಲ ಫಸ್ಟ್ ಟೈಮ್ ಮೋಮೀಸ್ ಇರ್ತಾರೆ ಅಂಥವ್ರಿಗೆ. ಓಕೆ, ಸಪೋಸ್ ಇದ್ದು ಸೆಕೆಂಡ್ ಪ್ರೆಗ್ನೆನ್ಸಿ ಇತ್ತು ಅಂತಂದು ಆ್ಯಂಡ್ ಈ ಸೆಕೆಂಡ್ ಪ್ರೆಗ್ನೆನ್ಸಿ ವಿದಿನ್ 5 ಇಯರ್ಸ್ ಆಗಿತ್ತು ಅಂತಂದರೆ 1 ಬೂಸ್ಟರ್ ಡೋಸ್ ಕೊಡ್ತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಓಕೆ, ಯಾಕೆ ಅಂತಂತಂದರೆ ಇನ್ನೂ ಕಂಟೆಂಟ್ ಇರುತ್ತೆ ಅಂತ. ಓಕೆ, ಸೊ 1 ಬೂಸ್ಟರ್ ಡೋಸ್ ಕೊಟ್ಟರು ಸಾಕು. ಯಾವಾಗ ಇದು ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿ ಇರುತ್ತೆ ಆವಾಗ. ಸಪೋಸ್ ನಾವು ತೊಗೊಂಡೇ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, TT ಇಂಜೆಕ್ಷನ್ ತೊಗೊಂಡೇ ಇಲ್ಲ ಅಂತಂದರೆ ಡೆಲಿವರಿ ಟೈಮಲ್ಲಿ ಮಗುಗೆ ಅಂಬ್ಯುಲಿಕಲ್ ಕಾರ್ಡ್ ಥ್ರೂ ಮಗುಗೆ ಟಿಟಾನಸ್ ಬರುವಂತಹ ಸಾಧ್ಯತೆ ಇರುತ್ತೆ ಆ್ಯಂಡ್ ನಿಮಗೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಯಾವಾಗ ಗೊತ್ತಾಗುತ್ತೆ,
ಆವಾಗ ತೊಗೊಂಡ್ರೂ ಸಾಕು. ಜಸ್ಟ್ 8th ಮಂತ್ ಅಥವಾ 8 ಮಂತ್ಗಿಂತ ಮುಂಚೆ ನೀವು ತೊಗೊಂಡ್ರಿ ಅಂತಂದರೆ ಇಟ್ ವಿಲ್ ಬಿ ಮೋರ್ ದೆನ್ ಇನಫ್. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, 1 ಡೋಸ್ ತೊಗೊಂಡಿದ್ದೀರಾ, ಇನ್ನೊಂದು ಡೋಸ್ ತೊಗೊಂಡಿಲ್ಲ. ಈಗ 2 ಡೋಸ್ ಅಂತ ಹೇಳಿದೆ ಅಲ್ವಾ TTದು ಥ್ರೂ ಔಟ್ ಪ್ರೆಗ್ನೆನ್ಸಿ. ಸೊ 1 ಡೋಸ್ ತೊಗೊಂಡಿದ್ರೆ ಇನ್ನೊಂದು ಡೋಸ್ ತೊಗೊಂಡಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅಗೇನ್ ಇಟ್ ಇಸ್ ಅ ಪಾರ್ಷಿಯಲ್ ಪ್ರೊಟೆಕ್ಷನ್. ಟಿಟಾನಸ್ ಬರದೇ ಇರೋ ಹಾಗೆ ಇಟ್ಸ್ ಅ ಪಾರ್ಷಿಯಲ್ ಪ್ರೊಟೆಕ್ಷನ್. ಸೊ ಹಾಗಾಗಿ ನಿಮಗೆ ಆ್ಯಸ್ ಸೂನ್ ಆ್ಯಸ್ ನಿಮಗೆ ನೆನಪಾಗುತ್ತೆ, ಗೊತ್ತಾಗುತ್ತೆ, ಆವಾಗ ತೊಗೊಳ್ಳೋದು ಬೆಟರ್. ಆ್ಯಂಡ್ ಮಗುಗೂ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್ ನಿಯೋನೆಟಲ್ ವ್ಯಾಕ್ಸಿನ್ ಅಂತ ಕೊಡ್ತಾರೆ. ಯಾಕಂತಂದರೆ ಈ TT ಏನಾದರೂ ಮಿಕ್ಸ್ ಆಗಿತ್ತು, ತೊಗೊಂಡಿರಲಿಲ್ಲ ಅಂತಂತಂದರೆ ಮಗು ಹುಟ್ಟದ ಮೇಲೆ ಮಗುಗೆ ಟಿಟಾನಸ್ ಬರದೇ ಇರೋ ಹಾಗೆ ವ್ಯಾಕ್ಸಿನ್ ಕೊಡ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಷ್ಟು ಸಾಧ್ಯ, ಹೇಗೆ ಸಾಧ್ಯ ಹಾಗೆ ಮಾಡ್ತಾರೆ. ಸೊ ಇದನ್ನು ಯಾವಾಗ ಬೇಕಾದರೂ ತೊಗೋಬಹುದು, ಯಾರು ಬೇಕಾದರೂ ತೊಗೋಬಹುದು, ನಾರ್ಮಲ್ ಪೀಪಲ್ ಕೂಡ ತೊಗೋಬಹುದು ಅನ್ನೋದಾದರೆ ಪ್ರೆಗ್ನೆನ್ಸಿನಲ್ಲೇ. ಯಾಕೆ ಅಂತಂದರೆ ಪ್ರೆಗ್ನೆನ್ಸಿನಲ್ಲಿ ಡೆಲಿವರಿ ಆದಮೇಲೆ ಕಟ್ ಬರುವಂತಹ ಸಾಧ್ಯತೆ ಇರುತ್ತೆ, ಮಗುಗೂ ಬೇಕಲ್ವಾ ಪ್ರೊಟೆಕ್ಷನ್ನು. ಸೊ ಟು ಬಿ ಆನ್ ಸೇಫರ್ ಸೈಡು ತಾಯಿ ಕೊಟ್ಬಿಟ್ರೆ ತಾಯಿನೂ ಪ್ರೊಟೆಕ್ಟೆಡ್, ಮಗುನೂ ಪ್ರೊಟೆಕ್ಟೆಡ್ ಅಂತ. ಓಕೆ. ಸುಮ್ಮನೆ ದಾರಿನಲ್ಲಿ ಹೋಗೋ ಬರೋ ಎಲ್ಲ ಜನನೂ TT ಇಂಜೆಕ್ಷನ್ ಹಾಕಿಸ್ಕೊಳ್ಳಲ್ಲ. ಯಾವಾಗ ಹಾಕಿಸ್ಕೊತಾರೆ, ಯಾವಾಗ ಗಾಯ ಆಗುತ್ತೆ ಆವಾಗ ಹಾಕಿಸ್ಕೊತಾರೆ. ಸೊ ಕನ್ಸೀವ್ ಆಗೋಕ್ಕಿಂತ ಮುಂಚೆನೇ TT ತೊಗೋಬಹುದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ತೊಗೋಬಹುದು, ಯಾವಾಗ ನಿಮಗೆ ಗಾಯ ಆಗಿರುತ್ತೆ ಆವಾಗ. ಓಕೆ. ಆವಾಗ ಮಾತ್ರ ತೊಗೊಂಡ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್, ಯಾವಾಗ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ ಆವಾಗ. ಓಕೆ. ಯೂಶ್ವಲ್ ಆಗಿ TT ಇಂಜೆಕ್ಷನ್ನ ಥೈಸಿಗೆ ಕೊಡ್ತಾರೆ, ಇಲ್ಲ ಅಂತಂತಂದರೆ ಕೈಗೆ ಕೊಡ್ತಾರೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಡಾಕ್ಟರ್. ಓಕೆ. ಈ TT ಇಂಜೆಕ್ಷನ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.